ಗರುಡ ಪುರಾಣದ ಪ್ರಕಾರ ಕರ್ಮಗಳ ಫಲಿತಾಂಶ. ಗರುಡ ಪುರಾಣದಲ್ಲಿ ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ಹಲವಾರು ಉಪಯುಕ್ತ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಈ ಗ್ರಂಥದ ಪ್ರಕಾರ ಮರಣದ ನಂತರ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳ ಫಲಿತಾಂಶಗಳ ಪ್ರಕಾರ ಸ್ವರ್ಗ ಅಥವಾ ನರಕದಲ್ಲಿ ಸ್ಥಾನ ಪಡೆಯುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳ ಫಲವನ್ನು ಪಡೆಯುತ್ತಾನೆ ಎಂದು ಪರಿಗಣಿಸಲಾಗುತ್ತದೆ. ವ್ಯಕ್ತಿಯ ಕಾರ್ಯಗಳ ಪ್ರಕಾರ ಅವನ ಪಾಪಗಳು ಮತ್ತು ಪುಣ್ಯಗಳು ನಿರ್ಧರಿಸಲ್ಪಡುತ್ತವೆ. ಆದ್ದರಿಂದ ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಕರ್ಮಗಳ ಫಲಿತಾಂಶಗಳ ಆಧಾರದ ಮೇಲೆ ಅವನ ಮುಂದಿನ ಜನ್ಮ ಏನೆಂದು ನಾವು ಮೊದಲು ತಿಳಿದುಕೊಳ್ಳೋಣ. 1. ಹೆಣ್ಣನ್ನು ಹಿಂಸಿಸಿ ಶೋಷಿಸುವ ಜನರು ತಮ್ಮ ಮುಂದಿನ ಜನ್ಮದಲ್ಲಿ ವಿವಿಧ ರೀತಿಯ ಭಯಾನಕ ಕಾಯಿಲೆಗಳಿಂದ ಬಳಲುತ್ತಾರೆ. 2. ಈ ಜನ್ಮದಲ್ಲಿ ಯಾರೊಂದಿಗಾದರೂ ಅಸ್ವಾಭಾವಿಕ ದೈಹಿಕ ಸಂಬಂಧವನ್ನು ಹೊಂದಿರುವವರು ಮುಂದಿನ ಜನ್ಮದಲ್ಲಿ ದುರ್ಬಲರಾಗಿ ಹುಟ್ಟುತ್ತಾರೆ. 3. ಗುರುವಿನ ಹೆಂಡತಿಯೊಂದಿಗೆ ವ್ಯಭಿಚಾರ ಮಾಡುವ ಅಥವಾ ಯೋಚಿಸುವ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಕುಷ್ಠರೋಗಕ್ಕೆ ಒಳಗಾಗುತ್ತಾನೆ. 4. ಗರುಡ ಪುರಾಣದ ಪ್ರಕಾರ ಈ ಜನ್ಮದಲ್ಲಿ ಮೋಸ ಅಥವಾ ವಂಚನೆ ಮಾಡುವವರು ಮುಂದಿನ ಜನ್ಮದಲ್ಲಿ ಗೂಬೆಗಳಾಗುತ್ತಾರೆ. 5. ಯಾವುದೇ ಘಟನೆಯ ಬಗ್ಗೆ ಸುಳ್ಳು ಸಾಕ್ಷ್ಯವನ್ನು ನೀಡುವ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಕುರುಡನಾಗಿ ಹುಟ್ಟುತ್ತಾನೆ. 6. ಒಬ್ಬ ವ್ಯಕ್ತಿಯು ಪ್ರಾಣಿಗಳನ್ನು ಹಿಂಸಿಸಿ ತನ್ನ ಕುಟುಂಬವನ್ನು ನಡೆಸಿದರೆ ಅವನು ಮುಂದಿನ ಜನ್ಮದಲ್ಲಿ ಮೇಕೆಯಾಗಿ ಹುಟ್ಟಿ ಕಟುಕನ ಕೈಗೆ ಬರುತ್ತಾನೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. 7. ತಂದೆ ತಾಯಿ ಅಥವಾ ಒಡಹುಟ್ಟಿದವರನ್ನು ಪೀಡಿಸುವ ಮತ್ತು ಹಿಂಸಿಸುವ ವ್ಯಕ್ತಿಯು ಮುಂದಿನ ಜನ್ಮವನ್ನು ಪಡೆದ ನಂತರವೂ ಗರ್ಭದಲ್ಲಿ ಸಾಯುತ್ತಾನೆ ಮತ್ತು ಭೂಮಿಗೆ ಬರಲು ಸಾಧ್ಯವಿಲ್ಲ. 8. ಗರುಡ ಪುರಾಣದ ಪ್ರಕಾರ ಅಸಂಸ್ಕೃತ ಭಾಷೆಯಲ್ಲಿ ಮಾತನಾಡುವ ಅಥವಾ ಗುರುಗಳೊಂದಿಗೆ ವಾದ ಮಾಡುವ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಬ್ರಹ್ಮರಾಕ್ಷಸನಾಗಿ ಹುಟ್ಟುತ್ತಾನೆ ಮತ್ತು ಕಾಡಿನಲ್ಲಿ ಅಲೆದಾಡುತ್ತಲೇ ಇರುತ್ತಾನೆ. 9. ಪುರುಷನಾಗಿದ್ದರೂ ಹೆಣ್ಣಿನಂತೆಯೇ ವರ್ತಿಸುವ ಅಥವಾ ಸ್ತ್ರೀ ಸ್ವಭಾವ ಹೊಂದಿರುವ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟುತ್ತಾನೆ. 10. ಮಹಿಳೆಯನ್ನು ಕೊಂದ ಅಥವಾ ಗರ್ಭಪಾತವನ್ನು ಮಾಡುವ ಯಾವುದೇ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಬಿಲ್ ರೋಗಿಯಾಗುತ್ತಾನೆ. 11. ಒಬ್ಬ ವ್ಯಕ್ತಿಯು ಈ ಜನ್ಮದಲ್ಲಿ ಹಸುವನ್ನು ಕೊಂದರೆ ಮುಂದಿನ ಜನ್ಮದಲ್ಲಿ ಅವನು ಚಾಂಡಾಳ ಯೋನಿಯಲ್ಲಿ ಹುಟ್ಟುತ್ತಾನೆ. 12. ಒಬ್ಬ ವ್ಯಕ್ತಿಯು ಜ್ಞಾನವನ್ನು ಹೊಂದಿದ್ದರೂ ತನ್ನ ಜ್ಞಾನವನ್ನು ತನಗೆ ಸೀಮಿತಗೊಳಿಸಿಕೊಂಡರೆ ಮತ್ತು ಅದನ್ನು ಯಾರೊಂದಿಗೂ ಹಂಚಿಕೊಳ್ಳದಿದ್ದರೆ ಮುಂದಿನ ಜನ್ಮದಲ್ಲಿ ಅಂತಹ ವ್ಯಕ್ತಿಯು ಅಭಿಪ್ರಾಯವನ್ನು ಹೊಂದುತ್ತಾನೆ. 13. ಅತಿ ಕೋಪ ಅಥವಾ ಸೇಡಿನ ಸ್ವಭಾವದ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಹಾವಾಗಿ ಹುಟ್ಟುತ್ತಾನೆ. 14. ಸಾಮಾನ್ಯ ಕೆಲಸಗಳಲ್ಲಿಯೂ ಹೆಚ್ಚು ಸಮಯವನ್ನು ಕಳೆಯುವ ಅತ್ಯಂತ ಸೋಮಾರಿಯಾದ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಡ್ರ್ಯಾಗನ್ ರೂಪದಲ್ಲಿ ಹುಟ್ಟುತ್ತಾನೆ. 15. ಅತಿಯಾದ ಕಾಮದಲ್ಲಿ ಮುಳುಗಿರುವ ವ್ಯಕ್ತಿಯು ಮುಂದಿನ ಜನ್ಮದಲ್ಲಿ ಮಂದ ಜೀವನವನ್ನು ನಡೆಸಬೇಕಾಗುತ್ತದೆ ಮತ್ತು ತನ್ನ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. 16. ಗರುಡ ಪುರಾಣದ ಪ್ರಕಾರ ಹಿರಿಯರನ್ನು ಅವಮಾನಿಸುವ ಅಥವಾ ಕಿರುಕುಳ ನೀಡುವ ಜನರು ಸತ್ತ ನಂತರ ನರಕವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ನರಕದಲ್ಲಿ ಅವರನ್ನು ಬೆಂಕಿಯಲ್ಲಿ ಎಸೆಯಲಾಗುತ್ತದೆ ಮತ್ತು ಅವರ ಚರ್ಮವನ್ನು ದೇಹದಿಂದ ಬೇರ್ಪಡಿಸಲಾಗುತ್ತದೆ. 17. ಬೇರೆಯವರ ಪತಿ ಅಥವಾ ಹೆಂಡತಿಯ ಮೇಲೆ ಕೆಟ್ಟ ದೃಷ್ಟಿ ಬೀರುವವರು ಅವರ ಮರಣದ ನಂತರ ಕಬ್ಬಿಣವನ್ನು ನರಕದಲ್ಲಿ ಕರಗಿಸಿ ಅವರ ದೇಹದ ಭಾಗಗಳ ಮೇಲೆ ಸುರಿಯುತ್ತಾರೆ. 18. ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತಿಸುವ ಅಥವಾ ಅವರ ಲಾಭ ಪಡೆಯುವ ಜನರನ್ನು ನರಕದಲ್ಲಿರುವ ಪ್ರಾಣಿಗಳಂತೆ ಪರಿಗಣಿಸಲಾಗುತ್ತದೆ ಮತ್ತು
ಕೊಳಕು ಬಾವಿಗಳಿಗೆ ಎಸೆಯಲಾಗುತ್ತದೆ ಮತ್ತು ಹಿಂದೆ ಬಿಡಲಾಗುತ್ತದೆ. 19. ಇತರರಿಂದ ಹಣವನ್ನು ದೋಚುವ ಜನರನ್ನು ಸತ್ತ ನಂತರ ಹಗ್ಗದಿಂದ ಕಟ್ಟಿ ನರಕಕ್ಕೆ ಕರೆದೊಯ್ಯಲಾಗುತ್ತದೆ ಮತ್ತು ನಂತರ ಪದೇ ಪದೇ ಹೊಡೆಯಲಾಗುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.